ಮದಗಜ ಖ್ಯಾತಿಯ ನಟಿ ಜೋಶಿತಾ ಮತ್ತು ಅವರ ಕುಟುಂಬದ ಮೇಲೆ ಪತಿ ಸುರೇಶ್ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಮದುವೆಗೂ ಮುನ್ನ ಅತ್ಯಾಚಾರ ಮಾಡಿ ವಿಡಿಯೋ ಮೂಲಕ ಬೆದರಿಸಿ ಮದುವೆಯಾಗಿದ್ದಲ್ಲದೆ ಮದುವೆಯ ನಂತರವೂ ಚಿತ್ರಹಿಂಸೆ ನೀಡುತ್ತಿದ್ದ ಎಂದು ನಟಿ ಮತ್ತು ಅವರ ತಾಯಿ ಆರೋಪಿಸಿದ್ದಾರೆ. ಶ್ರೀಮುಳಿ ನಟಿಸಿದ್ದ ಮದಗಜ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸಿದ್ದ ನಟಿ ಜೋಶಿತಾ ಅವರ ಸಂಸಾರ ಬೀದಿಗೆ ಬಂದಿದೆ. ಜೋಶಿತಾ ಹಾಗೂ ಅವರ ತಂದೆ ತಾಯಿಯ ಮೇಲೆ ಆಕೆಯ ಗಂಡ ಸುರೇಶ್ ನಡು ರಸ್ತೆಯಲ್ಲಿಯೇ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಮದಗಜ ಸಿನಿಮಾ ಅದಲ್ಲದೆ ರೈತ ಸ್ವಯಂವರ ಎನ್ನುವ ಶಾರ್ಟ್ ಮೂವಿ, ಶ್ರೀದೇವಿ ಮಹಾತ್ಮೆ ಅನ್ನೋ ಸೀರಿಯಲ್ನಲ್ಲೂ ಕೂಡ ಜೋಶಿತಾ ನಟಿಸಿದ್ರು. ಹಲ್ಲೆ ಒಳಗಾಗಿರುವ ಜೋಶಿತಾ ಸಿನಿಮಾ ಹಾಗೂ ಸೀರಿಯಲ್ ನಟಿ ಮಾತ್ರವಲ್ಲದೆ ಚೈಲ್ಡ್ ಆರ್ಟಿಸ್ಟ್ ಹಾಗೂ ಡಬ್ಬಿಂಗ್ ಕಲಾವಿದೆ ಕೂಡ ಆಗಿದ್ದಾರೆ. ಹಲ್ಲೆಗೆ ಒಳಗಾಗಿರುವ ಜೋಶಿತಾ ಅವರ ತಾಯಿ ನಯನ ಮಾತನಾಡಿದ್ದು, ಆತ ನನಗೆ ತುಂಬಾ ಹಳೆಯ ಪರಿಚಯ. ನನ್ನ ಮಗಳು ನಿರೂಪಕಿಯಾಗಿದ್ದಳು. ಸ್ಟೇಜ್ ಕಾರ್ಯಕ್ರಮಗಳಿಗೆ ಆಂಕರಿಂಗ್ ಮಾಡುತ್ತಿದ್ದಳು. ಆತ ನನ್ನ ಮಗಳನ್ನ ನೋಡಿ ಮದುವೆಯಾಗೋದಾಗಿ ಹೇಳಿದ್ದ. ನಂತರ ನಿಶ್ಚಿತಾರ್ಥ ಮಾಡಿದ್ದೆವು. ನಿಶ್ಚಿತಾರ್ಥದ ನಂತರ ನಮಗೆ ಆತ ಸರಿ ಇಲ್ಲ ಎಂಬುದು ವಿಚಾರ ಗೊತ್ತಾಗಿತ್ತು. ನಮಗೆ ಕೆಲವರು ಆತ ಸರಿ ಇಲ್ಲ ಅಂತ ಹೇಳೋಕೆ ಶುರು ಮಾಡಿದ್ರು ಎಂದು ಹೇಳಿದ್ದಾರೆ. ಮದುವೆ ಬೇಡ ಅಂದಾಗ ಮಗಳನ್ನ ದೇವಸ್ಥಾನಕ್ಕೆ ಅಂತ ಕರೆದುಕೊಂಡು ಹೋಗಿದ್ದಾನೆ. ಗೊರವನಹಳ್ಳಿ ಬಳಿ ಜ್ಯೂಸ್ಗೆ ಮತ್ತು ಬರುವ ಮಾತ್ರೆ ಹಾಕಿ ಅತ್ಯಾಚಾರ ಮಾಡಿದ್ದಾನೆ. ಗೊರವನಹಳ್ಳಿ ಬಳಿಯ ಒಂದು ಹೋಟೆಲ್ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾನೆ. ವಿಧಿ ಇಲ್ಲದೆ ಮಗಳು ಈ ವಿಚಾರ ಹೇಳಿಯೇ ಮದುವೆ ಮಾಡಬೇಕಾಯಿತು ಎಂದಿದ್ದಾರೆ. 3 ತಿಂಗಳ ಬಾಣಂತಿಯನ್ನ ಪಬ್ ಕ್ಲಬ್ಗೆ ಕರೆಯುತ್ತಿದ್ದ. ಇನ್ಸ್ಟಾಗ್ರಾಂನಲ್ಲಿ ಹುಡುಗಿಯರನ್ನ ಪರಿಚಯ ಮಾಡಿಕೊಂಡು ಅವರನ್ನ ನನ್ನ ಹತ್ರ ಕರೆದುಕೊಂಡು ಬಾ ಎಂದು ಮಗಳಿಗೆ ಹೇಳುತ್ತಾನೆ. ಹೀಗಾಗಿ ನನ್ನ ಮಗಳು ಅವನ್ನು ಬಿಟ್ಟು ಮನೆಗೆ ಬಂದಿದ್ದಳು. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿದ್ದಾರೆ. ಮದುವೆಯ ಸಮಯದಲ್ಲಿ ವಿಡಿಯೋ ಮಾಡಿಟ್ಟುಕೊಂಡು ಬೆದರಿಸಿದ. ಮದುವೆ ಆಗಿಲ್ಲ ಅಂದರೆ ವಿಡಿಯೋ ವೈರಲ್ ಮಾಡೋದಾಗಿ ಹೆದರಿಸಿದ್ದ. ಹೀಗಾಗಿ ಆತನಿಗೆ ಮದುವೆ ಮಾಡುವ ಪರಿಸ್ಥಿತಿ ಬಂತು. ಮದುವೆ ಆದ ಮೇಲೂ ಎಲ್ಲೂ ಕರೆದುಕೊಂಡು ಹೋಗಿಲ್ಲ. ಕೆಲಸದವಳ ರೀತಿ ಮಗಳನ್ನ ನೋಡುತ್ತಿದ್ದ. ಜಗಳ ಆದಾಗೆಲ್ಲ ಮಗಳು ಮನೆಗೆ ಬರುತ್ತಿದ್ದಳು. ಮಸಾಜ್ ಪಾರ್ಲರ್ಗೆ ಕರೆದೊಯ್ದು ಹುಡುಗರ ಜೊತೆ ಮಸಾಜ್ ಮಾಡಿಸಿಕೊ ಎನ್ನುತ್ತಾನೆ. ಹೆದರಿ ನನ್ನ ಮಗಳು ಮನೆಗೆ ಬಂದಿದ್ದಳು. ಶಿವಾಜಿನಗರ ಸ್ಟೇಷನ್ನಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು ಎಂದು ನಯನ ಹೇಳಿದ್ದಾರೆ. ಮಗಳ ಬಾಳು ಹಾಳಾಗೋದು ಬೇಡ ಅಂತ FIR ಮಾಡಿಸಿಲ್ಲ. NCR ದಾಖಲಾಗಿತ್ತು. ಮಗು ಸಹ ನಮ್ಮ ಬಳಿ ಇತ್ತು. ಜಗಳ ಆದಾಗ ಅವರ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಿ. ಆತ ಕಾರ್ಯಕ್ರಮ ಮಾಡ್ತೀನಿ ಅಂತ ದೊಡ್ಡ ವ್ಯಕ್ತಿಗಳ ಬಳಿ ಚಂದ ವಸೂಲಿ ಮಾಡುತ್ತಾನೆ. ಕಾರ್ಯಕ್ರಮ ಮಾಡದೆ ಮನೆಯಲ್ಲೇ ಇರುತ್ತಾನೆ. ಬರೀ ಸೆಟಲ್ಮೆಂಟ್ ಮಾಡೋದೇ ಕೆಲಸ. ರೌಡಿಗಳ ಹೆಸರು ಹೇಳಿ ಹೆದರಿಸುತ್ತಾನೆ. ನನ್ನ ರಸ್ತೆಯಲ್ಲಿ ಹಿಡಿದುಕೊಂಡು ಹೊಡೆದಿದ್ದಾನೆ. ಮಹಿಳಾ ಆಯೋಗಕ್ಕೆ ಬೇಡಿಕೊಳ್ಳುತ್ತೇನೆ. ನನ್ನ ಮಗಳ ಜೀವನ ಹಾಳು ಮಾಡಿದ್ದಾನೆ. ನಮಗೆ ಸೂಕ್ತ ಪರಿಹಾರ ಕೊಡಿಸಿ ಎಂದು ಕಣ್ಣೀರಿಟ್ಟಿದ್ದಾರೆ. ಮಗು ನೋಡಿಕೊಳ್ಳೋಕೆ ಹಣ ಕೊಡಲಿ. ಇಲ್ಲ ಅಂದ್ರೆ ನಾನು ಹೇಗೆ ನನ್ನ ಮಗುವನ್ನ ನೋಡಿಕೊಳ್ಳಲಿ? ನಮ್ಮ ತಂದೆ ತಾಯಿ ಬಳಿ ಹಣ ಇಲ್ಲ. ರೌಡಿಗಳ ಜೊತೆ ಬ್ಯಾಕ್ಗ್ರೌಂಡ್ ನಲ್ಲಿ ಕೆಲಸ ಮಾಡ್ತಾನೆ. ಅವನ ಬಳಿ 100 ಇನ್ಸ್ಟಾಗ್ರಾಮ್ ID ಇದೆ. ಅಲ್ಲದೆ 100 ಫೇಸ್ಬುಕ್ ID ಇದ್ದರೂ 100 ಮೊಬೈಲ್ ನಂಬರ್ ಚೇಂಜ್ ಮಾಡ್ತಾನೆ. ನಮಗೆ ನ್ಯಾಯ ಕೊಡಿಸಿ ಎಂದು ಜೋಶಿತಾ ಹೇಳಿದ್ದಾರೆ. ಇಂಥ ಹಲವು ವಿಷಯಗಳಿಗೆ NCIB ಟೈಮ್ಸ್ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.